ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಕುರಿತಂತೆ ಭಾರತೀಯ ಜನತಾ ಪಕ್ಷದವರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಶನಿವಾರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿರತಕ್ಕಂಥ ಸ್ಥಳದಿಂದ ಪಾದಯಾತ್ರೆ ಆರಂಭವಾಗ್ತಿದೆ. ಸರಿಸುಮಾರು 5ರಿಂದ 10 ಸಾವಿರಕ್ಕೂ ಹೆಚ್ಚು ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತಕ್ಕಂಥದ್ದು. ಇಲ್ಲೇ ಒಂದು ಪ್ರಿಪ್ರೇಷನ್ ಕೂಡ ನಡೀತಿದೆ. ಆ ಪ್ರಿಪ್ರೇಷನ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರುದ್ರೇಶ್ ಅವರು ಆ ಒಂದು ಆರಂಭಿಕವಾಗಿ ಕುರಿತಂಥ ಒಂದು ಏನು ಪ್ರಿಪ್ರೇಷನ್ ನಡೀತಿದೆ ಅಂತ ಹೇಳಿದ್ರು. ಬಹುಮುಖ್ಯವಾಗಿ ಮಾಜಿ ಶಾಸಕರು ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕುಡಿಚಿಯ ರಾಜೀವ್ರವರು ಅನೇಕ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ರು. ಒಂದು ಮಾತನ್ನು ಹೇಳಿದ್ರು, ಕೆಲವೊಬ್ಬರ ಹೇಳಿಕೆಗಳು ಹಾಸ್ಯಾಸ್ಪದವಾಗಿರುತ್ತೆ, ಅದರ ಬಗ್ಗೆ ಗಹನವಾದಂಥ ಚರ್ಚೆ ಬೇಡ ಅಂಥೇಳಿ ಯತ್ನಾಳ್ ಅವರ ವಿಚಾರಕ್ಕೆ ಹೇಳಿದಂಥದ್ದು. ಅದೇ ರೀತಿ ಪ್ರೀತಮ್ ಗೌಡ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದಾಗ ಕೂಡ ಅವ್ರನ್ನ ಮಾತನ್ನು ಹೇಳಿದ್ರು. ಆ ವಿಚಾರ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ, ನಮ್ಮ ಉದ್ದೇಶ ಒಂದೇ, ಹೋರಾಟ ಯಶಸ್ವಿಯಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಸರ್, ಪಾದಯಾತ್ರೆ ಇಲ್ಲಿಂದ ಆರಂಭವಾಗುತ್ತೆ ಅಂತಕ್ಕಂಥದ್ದು. ಶನಿವಾರದ ಪಾದಯಾತ್ರೆಗೆ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ, ಏನೇನು ಯೋಜನೆ ಮಾಡಿದ್ದೀರಿ? ಸರ್, ಈಗಾಗಲೇ ಪಾದಯಾತ್ರೆ ಕಾರ್ಯಕ್ರಮ ನಡೀತಾ ಇದೆ. ಕೆಲವು ಜಾಗದಲ್ಲಿ ಸಾರ್ವಜನಿಕರಿಗೆ ಮತ್ತು ಇಲ್ಲಿ ಬರ್ತಕ್ಕಂಥ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು. ಇಲ್ಲಿ ಶನಿವಾರ ಜಾಸ್ತಿ ವೆಹಿಕಲ್ ಓಡಾಡೋದ್ರಿಂದ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈಗಾಗಲೇ ನಾವು ಕಾರ್ಯಕ್ರಮನ ರೂಪಿಸ್ತಾ ಇದ್ದೀವಿ. ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜೀವಣ್ಣ ಎಲ್ಲ ಬಂದಿದ್ದಾರೆ, ರವಿಕುಮಾರ್ ಸರ್ ಬರ್ತಾ ಇದ್ದಾರೆ. ನಾವೆಲ್ಲ ಸೇರಿಕೊಂಡು ಯಾವ ಜನ ಯಾವ ಥರ ಹೋಗಬೇಕು ಅಂತ ನಿರ್ದಿಷ್ಟವಾಗಿ ಈ ಥರ ಹೋಗಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಇಲ್ಲಿಂದ ಆರಂಭದಲ್ಲಿ ಎಷ್ಟು ಜನ ಸೇರ್ಬೋದು ಅಂತ ಒಂದು ಅಂದಾಜು? ನಾವು ಒಂದು 10,000 ಜನದವರೆಗೂ ನಾವು ಯೋಚನೆ ಮಾಡಿದ್ದೀವಿ. ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಬಂದರೂ ಬರ್ಬೋದು, ಇಲ್ಲ ಅದಕ್ಕಿಂತ ಕಮ್ಮಿ ಆಗ್ಬಾರ್ದು. ಕನಿಷ್ಠ ಪಕ್ಷ ಒಂದು 10,000 ಜನ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ ಸರ್. ಪಾದಯಾತ್ರೆ ಶನಿವಾರ ಆರಂಭವಾಗ್ತಾ ಇದೆ. ಅದರ ಉಸ್ತುವಾರಿಯನ್ನು ವಹಿಸ್ಕೊಂಡು ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ. ಆರಂಭಿಕ ಪ್ರಿಪ್ರೇಷನ್ ಏನಿದೆ, ಅವತ್ತಿನ ಕಾರ್ಯಕ್ರಮದ ಯೋಜನೆ ಏನು ಮಾಡಿದ್ದೀರಿ? ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ರೈತ ವಿರೋಧಿ, ದಲಿತ ವಿರೋಧಿ ನೀತಿಯನ್ನು ಏನು ಅನುಸರಿಸ್ತಾ ಇದೆ, ಇದರ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ದೀರ್ಘವಾದಂತಹ ಪಾದಯಾತ್ರೆ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ NDA ನಾಯಕತ್ವದಲ್ಲಿ ನಡೀತಾ ಇದೆ. ಈ ಪಾದಯಾತ್ರೆಯಲ್ಲಿ ಪ್ರಾರಂಭದ ದಿನವೇ ಸುಮಾರು 10,000ಕ್ಕಿಂತ ಹೆಚ್ಚು ಹೋರಾಟಗಾರರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಾರೆ. ಈಗಾಗಲೇ ಸಿದ್ಧತೆಗಳು ನಡೆದಿದ್ದಾವೆ. ಆವತ್ತಿನ ದಿನ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ಆಗಲಾರದಂತೆ ಯಾವ ರೀತಿಯ ನಾವು ಕೂಡ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು, ಹೋರಾಟದ ಭಾಗವಾಗಿ ಅದನ್ನು ಕೂಡ ಇಟ್ಕೊಂಡಿದ್ದೇವೆ. ಸೊ ಭಾಳಷ್ಟು ಜನ ಈ ಹೋರಾಟಕ್ಕೆ ಯಾರು ಭಾಗವಹಿಸ್ತಾ ಇದ್ದಾರೆ ಅವರಿಗೆಲ್ಲ ಮೆಟ್ರೋ ಮೂಲಕನೇ ಇಲ್ಲಿ ಬಂದು ಇಳಿದು ಹೋರಾಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಎಲ್ಲ ಸಿದ್ಧತೆಗಳು ಆಗಿದ್ದಾವೆ. ಒಳ್ಳೆಯ ರೀತಿಯ ಹೋರಾಟ, ಈ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತಹ ಹೋರಾಟ ಇದಾಗತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, JDSನವ್ರು ಬೆಂಬಲ ಕೊಡ್ತಾ ಇಲ್ಲ ಅಂತಕ್ಕಂಥ ಬಹುದೊಡ್ಡ ಸುದ್ದಿ ಆಗ್ತಾ ಇದೆ, ಏನು ಅನಿಸುತ್ತೆ ನಿಮಗೆ? ಬೆಂಬಲ ಕೊಡ್ತಾ ಇಲ್ಲ ಅಂತ ಎಲ್ಲೂ ಹೇಳಲಿಲ್ಲ. ನಮ್ಮದು NDA ಮೈತ್ರಿಕೂಟ ನಮ್ಮದು. ಅವರು ಹೇಳಿರುವಂಥದ್ದು ತೀವ್ರವಾಗಿ ಮಳೆ ಆಗ್ತಾ ಇದೆ, ಹಾಗಾಗಿ ಯೋಚನೆ ಮಾಡಬಹುದು ಇದನ್ನು ಅಂತ ಹೇಳಿ. ಈ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಕೂಡ ಅದೇ ಆಗಿದೆ. ಈ ಸರ್ಕಾರದ ಅವಧಿಯಲ್ಲಿ 1,700ಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರವಾಹ ಬಂದಿದೆ. ನೆರೆ ಸಂತ್ರಸ್ತರ ಸಹಾಯಕ್ಕೆ ಈ ಸರ್ಕಾರ ಬಂದಿಲ್ಲ. ನಮ್ಮ ಪಾದಯಾತ್ರೆಯಲ್ಲಿ ಅದು ಕೂಡ ಒಂದು ಹೋರಾಟದ ಭಾಗ ಆಗಿರುತ್ತೆ. ಪ್ರವಾಹ ಪರಿಹಾರವನ್ನು ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು. ಯಡಿಯೂರಪ್ಪನವರು ಒಂದು ಮನೆಗೆ 5 ಲಕ್ಷ ರೂಪಾಯಿವರೆಗೆ ಕೊಟ್ಟಿದ್ದರು. ಈ ಸರ್ಕಾರ ತನ್ನ ಖಜಾನೆಯಿಂದ 5 ಪೈಸೆ ಕೊಡಲಿಕ್ಕಾಗಿಲ್ಲ ಈ ಸರ್ಕಾರದ ಯೋಗ್ಯತೆಗೆ. ಅದು ಕೂಡ ಪಾದಯಾತ್ರೆಯ ಭಾಗ ಆಗಿರುತ್ತೆ. ಇದನ್ನು ನಮ್ಮ ಮೈತ್ರಿಯ ಸ್ನೇಹಿತರು ಈ ಅಂಶವನ್ನು ಸೇರಿಸ್ಕೊಂಡಿದ್ದಕ್ಕೆ ಅವರು ಕೂಡ ಬೆಂಬಲ ಕೊಡ್ತಾರೆ, ಭಾಗವಹಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ವಿಶ್ವಾಸ ವ್ಯಕ್ತಪಡಿಸ್ತೀರ. ಆದರೆ ಒಂದು ಮಾತು ಹೇಳಿದ್ದಾರೆ, ಪ್ರೀತಮ್ ಗೌಡ್ರ ಪಕ್ಕದಲ್ಲಿ ನಾನು ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ಪೆನ್ ಡ್ರೈವ್ ಅವರೇ ಹಂಚಿದ್ದು ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಿಮ್ಮ ಪ್ರಧಾನ ಕಾರ್ಯದರ್ಶಿಗಳವರು ಅದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ನಮ್ಮ ಪಕ್ಷದ ವರಿಷ್ಠರು ಇದನ್ನೆಲ್ಲವನ್ನು ಗಮನಿಸಿದ್ದಾರೆ. ವರಿಷ್ಠರು ಇದಕ್ಕೆ ಸೂಕ್ತವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಮುಖ್ಯ ಮೂಡಾ ಹಗರಣ ಸಂಬಂಧಪಟ್ಟಂಗೆ ಪಾದಯಾತ್ರೆ ನಡೀತಾ ಇರತಕ್ಕಂಥದ್ದು. ಮೂಡಾ ಹಗರಣದೊಳಗೆ BJP ಮತ್ತು JDS ನಾಯಕರು ಇದ್ದಾರೆ ಅಂತ ಕಾಂಗ್ರೆಸ್ನವರು ವಾದ ನಡೀತಾ ಇದೆ. ನಿಮ್ಮ ಹೋರಾಟದ ಫಲ ಯಾವ ರೀತಿ ಆಗುತ್ತೆ, ಅವ್ರ ಮೇಲೆ ಪರಿಣಾಮ ಹೇಗೆ ಬರುತ್ತೆ? ಒಂದು, ಈ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷದ ಮೇಲಾಯಿತು. ಹಗರಣ ನಡೆದಿದ್ದೇ ಆಗಿದ್ದರೆ ಈ ಸರ್ಕಾರದ ಸಚಿವರು ಗೆಣಸು ಕೀಳ್ತಾ ಇದ್ರ ಇಷ್ಟು ದಿನ?
ತಪ್ಪು ಯಾರೇ ಮಾಡಿದರೂ ತಪ್ಪು ಬಿ ಜೆ ಪಿ ಅವರಿಗೆ ಸಮರ್ಥನೆ ಮಾಡೋದಿಲ್ಲ. ಮುಡಾ ಹಗರಣ, ರೈತರ ಆತ್ಮಹತ್ಯೆ, ಪರಿಹಾರ ನಿರ್ವಹಣೆ ಕೊಡುವಲ್ಲಿ ಪ್ರವಾಹವನ್ನು ಮತ್ತು ಅತಿವೃಷ್ಟಿಯನ್ನು ನಿರ್ವಹಣೆ ಮಾಡುವಲ್ಲಿ ವಿಫಲ, SC/ST ಅನುದಾನದ ದುರ್ಬಳಕೆ, ST ನಿಗಮದ ಹಣವನ್ನು ಬೇನಾಮಿಯಾಗಿ ಬೇಷರತ್ತಾಗಿ ಎತ್ತಿ ಚುನಾವಣೆಗೆ ಮದ್ಯ ಖರೀದಿಗೆ ಬಳಸಿರುವಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಈ ಎಲ್ಲ ಅಂಶವನ್ನು ಇಟ್ಟು ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ರಾಜೀನಾಮೆ ಒಂದೇ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ವಿಜೇಂದ್ರ ಅವರ ಅಜೆಂಡಾ ಅಂತ ನಿಮ್ಮ ಯತ್ನಾಳ್ ಹೇಳಿರ್ತಕ್ಕಂಥದ್ದು. ಏನು ಹೇಳ್ತೀರಿ ಇದಕ್ಕೆ? ಕೆಲವರ ಮಾತುಗಳು ಹಾಸ್ಯಾಸ್ಪದವಾಗಿರ್ತವೆ, ಅದರಲ್ಲಿ ಯಾವುದೇ ಗಾಂಭೀರ್ಯತೆ ಇರಲ್ಲ, ಅದಕ್ಕೆ ಯಾವುದೇ ಗಹನವಾದಂತಹ ಮೂಲ ಇರಲ್ಲ. ಹಾಗಾಗಿ ಕೆಲವೊಂದು ಹೇಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಬಾರದು ಅಂತ ಹೇಳಿ ನಾನು ಹೇಳ್ತೇನೆ. ಶನಿವಾರ ಏನು ಪಾದಯಾತ್ರೆ ನಡೀತಾ ಇದೆ, ಸಹಜವಾಗಿ ಪಾದಯಾತ್ರೆ ಈ ರಾಜಕಾರಣಿಗಳು ಪಕ್ಷಗಳ ಪಾದಯಾತ್ರೆ ಅಂತ ಹೇಳಿದಾಗ ಅನೇಕ ಪಾದಚಾರಿಗಳಿರ್ಬೋದು, ವಾಹನ ಚಾಲಕರು ಬೇಸರ ಪಟ್ಟುಕೊಳ್ಳುವುದು ಸಹಜ. ಇಡೀ ರಸ್ತೆ ಬಂದಾಗುವಂಥದ್ದು, ಸಹಸ್ರ ಸಂಖ್ಯೆಯಲ್ಲಿ ಜನ ಹೋದಾಗ ಅವರನ್ನು ಹೊಗಳುವುದಕ್ಕಿಂತ ತೆಗಳುವುದು, ಬೈಯುವುದೇ ಜಾಸ್ತಿ. ಅದಕ್ಕೆ ಈ ಬಾರಿ ಒಂದು ಹೊಸ ಆಲೋಚನೆಯನ್ನು ಮಾಡಿ ಪಾದಯಾತ್ರೆಯ ಆರಂಭವನ್ನು ಒಂದು ರೆಸಾರ್ಟ್ನಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ಆರಂಭವನ್ನು ಮಾಡಿ ಒಂದು ಬಹಿರಂಗ ಭಾಷಣವನ್ನು ಮಾಡಿ ಹೋಗಲಿಕ್ಕೆ ತಯಾರಾಗಿರ್ತಕ್ಕಂಥದ್ದು. ಅದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನೈಸ್ ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನದ ಎದುರುಬಾಗಿರ್ತಕ್ಕಂಥ JK ಗ್ರ್ಯಾಂಡ್ ಅನ್ನುವಂಥ ಒಂದು ರೆಸಾರ್ಟ್ ಏನಿದೆ, ಅಲ್ಲಿಂದ ಆರಂಭವಾಗ್ತಾ ಇರತಕ್ಕಂಥದ್ದು. ಇಲ್ಲಿ ಬಹಿರಂಗ ಭಾಷಣವನ್ನು ಮಾಡಿ ಇಲ್ಲಿಂದ ಪಾದಯಾತ್ರೆ ಹೊರಡೋದಕ್ಕೆ ತಯಾರಾಗಿರ್ತಕ್ಕಂಥ ಪೂರ್ಣ ಅಂಶ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಸುಧೀಂದ್ರ ಕುಮಾರ್, ಕ್ಯಾಮ್ರಾಮನ್ ಪ್ರವೀಣ್ ಕುಮಾರ್ ಜೊತೆ.